ಮಳವಳ್ಳಿ ತಾಲೂಕಿನ ಕಿರುಗಾವಲು ಗ್ರಾಮದಲ್ಲಿರುವ ಭತ್ತದ ವೈವಿಧ್ಯಮಯ ಕೇಂದ್ರಕ್ಕೆ ಜಿಲ್ಲಾಧಿಕಾರಿ ಡಾಕ್ಟರ್ ಕೆವಿ ವೆಂಕಟೇಶ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಕಿರುಗಾವಲು ಗ್ರಾಮದಲ್ಲಿರುವ ಸೈಯದ್ ಘನಿ ಖಾನ್ ರವರು 1350 ದೇಶಿ ಹಾಗೂ ವಿದೇಶಿ ಭತ್ತದ ತಳಿ ಬೆಳೆದಿದ್ದ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿ ಡಾಕ್ಟರ್ ಕೆವಿ ವೆಂಕಟೇಶ್ ರವರು ಭೇಟಿ ನೀಡಿ ಸೈಯದ್ ಘನಿ ಖಾನ್ ರವರಿಂದ ಹಾಗೂ ಅವರ ಪುತ್ರ ಸೈಯದ್ ಮಹಮ್ಮದ್ ಪುಟ್ಟ ಬಾಲಕನಿಂದ ಮಾಹಿತಿಯನ್ನು ಪಡೆದುಕೊಂಡರು. ಇದಲ್ಲದೆ ಅವರು ಬೆಳೆದ ಜಮೀನುಗಳಿಗೆ ಭೇಟಿ ನೀಡಿ ಪರಿಶೀಲನೆ ಕೂಡ ನಡೆಸಿದರು. ಏನೋ ಬಳಿಕ ವಾಹಿನಿಯೊಂದಿಗೆ ಜಿಲ್ಲಾಧಿಕಾರಿ ಡಾಕ್ಟರ್ ಕೆವಿ ವೆಂಕಟೇಶ್ ಮಾತನಾಡಿ ಘನಿ ಖಾನ್ ರವರು ಭತ್ತ ತಳಿ ಸಂರಕ್ಷಣೆ ಮಾಡುವಲ್ಲಿ ಗಣನೀಯ ಸಾಧನೆ ಮಾಡಿರುವ ಬಗ್ಗೆ ಪ್ರಶಂಸೆ ವ್ಯಕ್ತಪಡಿಸಿದರು. ಏನೋ ಈ ಕುಟುಂಬವೇ ಭತ್ತ ತಳಿ ಸಂರಕ್ಷಣೆ ಮಾಡಲು ಪಣ ತೊಟ್ಟಿದ್ದಾರೆ. ಇವರ ರೀತಿಯೇ ಪ್ರತಿಯೊಬ್ಬರೂ ಅಳವಡಿಸಿಕೊಳ್ಳುವಂತೆ ಕರೆ ನೀಡಿದರು. ಜಮೀನಲ್ಲೇ ಬೆಳೆದು ಅವುಗಳನ್ನು ಮುಂದಿನ ಪೀಳಿಗೆಗೆ ಸಂರಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ಇದು ಬಹಳ ಪ್ರಶಂಸನೀಯವಾದಂಥ ವಿಷಯ ಮತ್ತು ಅನುಕರಣೀಯವಾದಂಥ ವಿಷಯ. ತಾವು ಪ್ರಿಸರ್ವ್ ಮಾಡಿದಂತಹ ಜಂಪ್ ಪ್ಲಾಸಮನ್ನು ಸುತ್ತಮುತ್ತಲಿನ ರೈತರಿಗೂ ಕೂಡ ಕೊಟ್ಟು ಅವರು ತಳಿಗಳು ವಿವಿಧ ರೀತಿಯಲ್ಲಿ ಅಭಿವೃದ್ಧಿ ಆಗೋದಕ್ಕೆ ಶ್ರಮವನ್ನು ಕೂಡ ವಹಿಸ್ತಾ ಇದ್ದಾರೆ. ಗುಣವುಳ್ಳ ಭತ್ತ ಮತ್ತು ಅಕ್ಕಿಯನ್ನು ಸಂರಕ್ಷಣೆ ಮಾಡ್ತಿರೋದು ಭಾಳ ಅತ್ಯುತ್ತಮವಾದಂತಹ ಕೆಲಸ ಅಂತ ನಾನು ಹೇಳ್ತೇನೆ. ಒಟ್ಟಾರೆ ಹೇಳಬೇಕು ಅಂದರೆ ಅವರ ಇಡೀ ಕುಟುಂಬವೇ ಒಂದು ವಿಶೇಷ ಗುಣವುಳ್ಳ ಭತ್ತವನ್ನು ಸಂರಕ್ಷಣೆ ಮಾಡೋದಕ್ಕೆ ಅವರು ಕಂಕಣಬದ್ಧರಾಗಿರುವುದು ನಮ್ಮ ಜಿಲ್ಲಾಡಳಿತಕ್ಕೆ ಭಾಳ ಸಂತೋಷವಾಗಿದೆ. ತುಂಬ ಹೃದಯದಿಂದ ನಾವೆಲ್ಲರೂ ಕೂಡ ಸೈಯದ್ ಘನಿ ಖಾನ್ ರವರನ್ನ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ.